ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳ 7ನೇ ತಾರೀಕು ಅಂದರೆ ಮಂಗಳವಾರ ಹರಿಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹರೀಶ್ ರೆಡ್ಡಿಯವರು ನಮ್ಮ ಕ್ಷೇತ್ರದ ಜನಕ್ಕೆ, ನಮ್ಮ ತಾಲೂಕಿನ ಜನಕ್ಕೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಕ್ಕೆ ನೀರಿನ ಬಹಳ ಅವಶ್ಯಕತೆ ಇರೋದರಿಂದ ಅವರವರೊಂದು ನೇತೃತ್ವದಲ್ಲಿ, ಅಂದರೆ ಇದರಲ್ಲಿ ಯಾವುದೇ ಒಂದು ಪಕ್ಷ, ಜಾತಿ, ಧರ್ಮ ಇಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಕುಡಿಯೋ ನೀರಿನ ಅವಶ್ಯಕತೆ ಇರೋದರಿಂದ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕು. ಎತ್ತಿನ ಹೊಳೆ ಯೋಜನೆ ಜಾರಿಗೆ ಬಂತು. ಇದುವರೆಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಬಂದಿಲ್ಲ. HN ವ್ಯಾಲ್ಯೂ ಹೆಬ್ಬಾಳ ನಾಗವಾರ ಕೆರೆನ ನೀರು ತಂದು ನಮ್ಮ ಚಿಕ್ಕಬಳ್ಳಾಪುರ ಕೆರೆಗಳನ್ನು ತುಂಬಿಸಿದ್ರು. ಅಂತರ್ಜಾಲ ಹುಟ್ಟು ಇಲ್ಲ ಅನ್ನಲ್ಲ, ಆದರೆ ಅದು 3ನೇ ಹಂತದ ಶುದ್ಧೀಕರಣ ಆಗಿಲ್ಲ. ಹಾಗಾಗಿ ಕೆಲವು ಕೀಟನಾಶಕಗಳಿಂದ ಅಲ್ಲಿ ಜನಗಳಿಗೆ ತೊಂದರೆ ಆಗ್ತಾಯಿದೆ. ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಕ್ಕೆ ವಿಶೇಷವಾಗಿ ನೀರಿನ ಅವಶ್ಯಕತೆ ಬಹಳ ಇದೆ. ನಮ್ಮ ಪಕ್ಕದ ಆಂಧ್ರ ಗಡಿಯಲ್ಲಿ ಕೇವಲ ಒಂದು 50 ಕಿಲೋಮೀಟರ್ ಅಂತರದಲ್ಲಿ ಕೃಷ್ಣಾ ನದಿ ಮೇಲ್ದಂಡ ಯೋಜನೆ ಬಂದಿದೆ. ಆ ನೀರಾದರೂ ನಮ್ಮ ರಾಜ್ಯ ಸರ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ತರೋದ್ರ ಮುಖಾಂತರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕುಡಿಯುವ ನೀರಿನ ಒಂದು ಪೂರೈಕೆ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಬಹಳ ವರ್ಷಗಳಿಂದ ಇದು ಹೋರಾಟ ಇದೆ. ನೀರಾವರಿ ಹೋರಾಟ ಸಮಿತಿ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಸಾಕಷ್ಟು ರೈತ ಬಾಂಧವರು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳವರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಈ ಹಿಂದೆ ಬಹಳಷ್ಟು ಹೋರಾಟಗಳಲ್ಲಿ ನಾವು ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ, ನನ್ನ ಹೆಸರು ಡಾಕ್ಟರ್ ನಂದಿ ಭಾಷಾ ಅಂತೇಳ್ಬಿಟ್ಟು ನಾವು ಹೋರಾಟಗಳಲ್ಲಿ ಭಾಗವಹಿಸಿದ್ವಿ, ಹೋರಾಟ ಮಾಡಿದ್ವಿ. ಎಲ್ಲೋ ಒಂದು ಕಡೆ ನಮಗೆ ಬೇಸರ ಏನಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಯಾರದೇ ಒಂದು ಮಾತು ತಲುಪ್ತಾ ಇಲ್ಲ. ರಾಜ್ಯ ಸರ್ಕಾರ ಈ ಒಂದು ಜಿಲ್ಲೆಗೆ ಕಡೆಗಣಿಸ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕಾಂಗ್ರೆಸ್ ಶಾಸಕರನ್ನ ಈ ಕ್ಷೇತ್ರದ ಜನ ಗೆಲ್ಲಿಸಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ನಮ್ಮ ಜಿಲ್ಲೆಗೆ ಕಡೆಗಣಿಸ್ತಾ ಇದೆ. ನೀರಿನ ಬಗ್ಗೆ ಹೆಚ್ಚಿನ ಒಲವು ತೋರಿಸ್ತಾ ಇಲ್ಲ. ಹಾಗಾಗಿ ಈ ತಿಂಗಳ 7ನೇ ತಾರೀಕು ನಮ್ಮ ಶರಣಮಾತ್ಮ ದೇವಸ್ಥಾನದಿಂದ ನಮ್ಮ ಜಿಲ್ಲಾ ಆಡಳಿತ ಕಚೇರಿಯವರೆಗೂ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಪಾದಯಾತ್ರೆಗೆ ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ನಿಂದ ನಾನು ಮತ್ತು ನನ್ನೆಲ್ಲ ಪದಾಧಿಕಾರಿಗಳು, ನನ್ನ ಎಲ್ಲ ಆತ್ಮೀಯರು, ನಾವು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತೀವಿ. ಯಾಕೆ ಅಂದರೆ ಇದು ಯಾವುದೇ ಒಂದು ರಾಜಕೀಯ ಹೋರಾಟ ಅಲ್ಲ, ಯಾವುದೇ ಒಂದು ಪಕ್ಷದ ಹೋರಾಟ ಅಲ್ಲ. ಇದು ನೀರಿಗಾಗಿ ಹೋರಾಟ. ನಮ್ಮ ಕ್ಷೇತ್ರದ ಜನಕ್ಕೆ, ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಯಾಕೆ ಅಂದರೆ ಇದಕ್ಕೆ ರಾಜಕೀಯ ಬಣ್ಣ ಬೆಳೆಸೋದು ಬೇಡ. ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಕ್ಷೇತ್ರದ ಜನಕ್ಕೆ ಆಗುವಂಥ ಅನುಕೂಲದಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಸಂಪೂರ್ಣ ಬೆಂಬಲ ಈ ಒಂದು ಹೋರಾಟಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.